ಎಲ್ರಿಗೂ ನಮಸ್ಕಾರ. ನಾನು ಸಿದ್ದು ಮೂಲಿಮನಿ ನಟ. ಇವತ್ತು ಶರತ್ ಅವರ ಚಿತ್ರ ನೋಡೋಕೆ ಬಂದಿದ್ದೀನಿ. ಆ್ಯಕ್ಚುಲಿ ನೋಡಿದೆ ಈಗ. ಆಮೇಲೆ ಶರತ್ ಅವರು ನಮ್ಮ ಹಳೆಯ ಸ್ನೇಹಿತರು. ಆ್ಯಂಡ್ ದೊಡ್ಡ ಮನುಷ್ಯ ಸಿನಿಮಾ ನೋಡಿ ನನಗೆ ಏನು ಅನಿಸ್ತು ಅಂತ ಹೇಳಿದ್ರೆ, ದರ್ಶನ್ ಅವರ ಗತ್ತು ಆಯಿತಾ, ನಿಜವಾಗ್ಲೂ ಅಪ್ಪು ಸರ್ ಅವರ ಸರಳತೆ, ಅವರ ವ್ಯಾಲ್ಯೂಸ್ನ ಆ್ಯಡ್ ಮಾಡಿರುವಂಥ ಸಿನಿಮಾ ಇದು. ಆಟೋ ಡ್ರೈವರ್ಗಳು ಏನಾದರೂ ಮಾಡ್ಬೋದು, ಏನಾದರೂ ಮಾಡುವಷ್ಟು ಸಾಧ್ಯತೆ ಅವರಲ್ಲಿರುತ್ತೆ, ಕ್ಷಮತೆ ಅವರಲ್ಲಿರುತ್ತೆ, ಅವರಲ್ಲಿ ವಿದ್ಯಾಭ್ಯಾಸನೂ ಅಷ್ಟೇ ಇರುತ್ತೆ ಅಂತ ತೋರಿಸೋಂಥ ಸಿನಿಮಾ ಇದು. ಅಂದರೆ ಯಾರನ್ನೂ ಅಂಡರ್ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಜೀವನದಲ್ಲಿ ಅಂತ ಒಂದು ಒಳ್ಳೆ ಅಂಶ ಇಟ್ಕೊಂಡು ಮಾಡಿರೋ ಸಿನಿಮಾ ಇದು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಫಸ್ಟಿಗೊಂದು ಡಿ ಬಾಸ್ ಅವ್ರದ್ದು ಒಂದು ಡೈಲಾಗ್ ಹೇಳ್ತಾರೆ ಇವರು, ನಿಜವಾಗ್ಲೂ ನನಗೆ ರೋಮಾಂಚನ ಆಯಿತು. ಆ ಒಂದು ಡೈಲಾಗಲ್ಲಿ. ಆಮೇಲೆ ಇವರಲ್ಲಿ ಆ ಬಾಡಿ ಲ್ಯಾಂಗ್ವೇಜೆಲ್ಲ ನಾನು ಹೇಳ್ತಾ ಇದ್ದೆ, ನೀವು ಅಪ್ಪು ಸರ್ ಥರ ಫೈಟ್ ಎಲ್ಲ ಮಾಡ್ತೀರಾ, ಸಖತ್ತಾಗಿ ಮಾಡ್ತೀರಾ ಅಂತ ಹೇಳ್ತಾ ಇದ್ದೆ. ಇಲ್ಲ, ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ, ಒಳ್ಳೆ ತಾರ ಬಳಗ. ಆ್ಯಕ್ಚುಲಿ ಸ್ಪೆಷಲ್ ಮೆನ್ಷನ್, ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದಲ್ಲಿ ಯಾರಾದರೂ ಮಾಸಿ ಟಚ್ ಇರುವಂಥ, ಮಾಸಿ ಟೆಕ್ಸ್ಚರ್ ಇರುವಂಥ ಸಿನಿಮಾ ನೀವೇನಾದರೂ ವೇಟ್ ಮಾಡ್ತಿದ್ರೆ, ಅಯ್ಯೋ ಹೋಗ್ಬೇಕಾ ಬೇಡವಾ ಅಂತ ಕಾಯ್ತಾರೆ, ದಯವಿಟ್ಟು ವೇಟ್ ಮಾಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ. ಪ್ರತಿ ಪ್ರಯತ್ನದ ನಂತರ ಕಾಳಜಿ ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ.